ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಮಧು ನಾಗರಾಜ್. ಈ ಕ್ಷಣದ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ. ಕೇಸ್ನಲ್ಲಿ ಪೊಲೀಸರು ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ ತನಿಖೆಯನ್ನ ಸಿಐಡಿಗೆ ನೀಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರ ರನ್ಯಾ ರಾವ್ಗೆ ಪ್ರೋಟೋಕಾಲ್ ನೀಡಿದ್ದರ ಬಗ್ಗೆ ತನಿಖೆಗೆ ಆದೇಶ ನೀಡಲಾಗಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾಗೆ ತನಿಖೆಯ ನೇತೃತ್ವವನ್ನು ವಹಿಸಲಾಗಿದೆ. 1 ವಾರದ ಒಳಗೆ ತನಿಖಾ ವರದಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ರನ್ಯಾ ಬಲತಂದೆ ರಾಮಚಂದ್ರ ರಾವ್ಗೂ ಸಂಕಷ್ಟ ಎದುರಾಗಿದೆ. ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆಗೆ ಸರ್ಕಾರ ಆದೇಶಿಸಿದೆ. ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರಾಮಚಂದ್ರ ರಾವ್ ಪಾತ್ರ ಬಯಲಾಗಿದೆ. ರನ್ಯಾ ದುಬೈಗೆ ಹೋಗುವಾಗ ಮಲತಂದೆ ರಾಮಚಂದ್ರ ರಾವ್ ಪ್ರತಿ ಬಾರಿಯೂ ಮಗಳಿಗೆ ಪ್ರೋಟೋಕಾಲ್ ಕೊಡುವಂತೆ ಕರೆ ಮಾಡ್ತಾ ಇದ್ರು. ಮೊನ್ನೆ ಮೊದಲ ಬಾರಿಗೆ ರನ್ಯಾ ಬರ್ತಿರೋದಾಗಿ ಬಸವರಾಜ್ಗೆ ಕಾಲ್ ಮಾಡಿ ಮಾಹಿತಿ ನೀಡಿದ್ಲು ಎನ್ನಲಾಗ್ತಿದೆ. ರನ್ಯಾ ರಾವ್ ಪ್ರೋಟೋಕಾಲ್ ದುರ್ಬಳಕೆ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಡಿಸಿಪಿ ವರದಿ ಸಲ್ಲಿಸಿದ್ದಾರೆ. ಅಂದು ಪ್ರೋಟೋಕಾಲ್ ನಿರ್ವಹಿಸ್ತಾ ಇದ್ದ ಕಾನ್ಸ್ಟೇಬಲ್ ಬಸವರಾಜ್ ಬಗ್ಗೆ ವರದಿ ಡಿಸಿಪಿ ನೀಡಿದ್ದಾರೆ. ದುಬೈನಿಂದ ಬರುವಾಗಲೇ ಟರ್ಮಿನಲ್ 1ಕ್ಕೆ ಬರುವಂತೆ ಬಸವರಾಜ್ಗೆ ರನ್ಯಾ ಕರೆ ಮಾಡಿದ್ದಾಗಿ ನೀವೇ ಬರಬೇಕು, ಇಲ್ಲಾಂದ್ರೆ ಅಪ್ಪಾಜಿಗೆ ಹೇಳ್ತೇನೆ ಅಂದಿದ್ಲಂತೆ. ರನ್ಯಾ ರಾವ್ ಮತ್ತು ತರುಣ್ ಫ್ಯಾನ್ಸಿ ಗುಟ್ಟು ಡಿಆರ್ಐ ಕೈ ಸೇರಿದೆ. ಇಬ್ಬರು ದುಬೈನಲ್ಲಿ ಬಳಸ್ತಾ ಇದ್ದ ಫೋನ್ ನಂಬರ್ನ ಕೊನೆ 4 ನಂಬರ್ಗಳು ಒಂದೇ ರೀತಿ ಇವೆ. ಡಿಆರ್ಐ ವಿಚಾರಣೆಯ ವೇಳೆ ದುಬೈನಲ್ಲಿ ತನಗಾಗಿಯೇ ಚಿನ್ನ ತಂದಿದ್ದೆ ಎಂದಿದ್ದಾಳೆ. ಆದರೆ ದಾಖಲೆ ಮುಂದಿಟ್ಟು ಪ್ರಶ್ನೆ ಮಾಡಿದಾಗ ರಹಸ್ಯಗಳು ರಿವೀಲ್ ಆಗಿವೆ. ಅಕ್ರಮ ಚಿನ್ನ ಸಾಗಣೆ ಕೇಸ್ನಲ್ಲಿ ಅಂಧರಾಗಿರುವ ತರುಣ್ ರಾಜ್ ರನ್ಯಾ ರಾವ್ನ ಮಾಜಿ ಪ್ರಿಯಕರ ಎನ್ನಲಾಗಿದೆ. ಸ್ಟಾರ್ ಹೋಟೆಲ್ ಮಾಲೀಕನ ಮೊಮ್ಮಗ ತರುಣ್ ದುಬೈನಲ್ಲಿ ಆರ್ಥಿಕ ವ್ಯವಹಾರ ಹೊಂದಿದ್ದ. ರನ್ಯಾ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ. ನಟಿ ರನ್ಯಾ ರಾವ್ ನಿವಾಸದ ಮೇಲೆ ನಿನ್ನೆ ಸಂಜೆ ಸಿಬಿಐ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ 1 ಗಂಟೆ ಪರಿಶೀಲಿಸಿದ್ದಾರೆ. ಸಂಜೆ 4ರಿಂದ 5 ಗಂಟೆಯವರೆಗೆ ತಲಾಶ್ ಮಾಡಲಾಗಿದ್ದು ವಾಪಸ್ಸಾಗಿದ್ದಾರೆ. ರನ್ಯಾ ರಾವ್ ಕಂಪನಿಗೆ ಅರ್ಜಿ ಸಲ್ಲಿಸಿದ ಬರೀ 45 ದಿನದಲ್ಲಿ 12 ಎಕರೆ ಭೂಮಿ ಮಂಜೂರಾಗಿದೆ. ವರ್ಷಗಳೇ ಕಾದರೂ ಕೆಐಎಡಿಬಿ ಜಮೀನು ಮಂಜೂರಾಗಲ್ಲ. ಆದರೆ ರನ್ಯಾ ರಾವ್ಗೆ ಕೇವಲ 45 ದಿನದಲ್ಲೇ ಭೂಮಿ ಮಂಜೂರಾಗಿದ್ದು ಹೇಗೆಂಬ ಚರ್ಚೆ ಜೋರಾಗಿದೆ. ರನ್ಯಾ ರಾವ್ ವಿಚಾರಣೆಯ ವೇಳೆ ಡಿಆರ್ಐ ಅಧಿಕಾರಿಗಳು ಎಲ್ಲಾ ಕಡೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು. ಅಧಿಕಾರಿಗಳು ತನಗೆ ಕಿರುಕುಳ ಕೊಡ್ತಿರೋದಾಗಿ ಕೋರ್ಟ್ನಲ್ಲಿ ರನ್ಯಾ ದೂರಿದ್ಲು. ಮುಂದೆ ಸಮಸ್ಯೆ ಆಗುವುದನ್ನು ಅರಿತ ಅಧಿಕಾರಿಗಳು ಸಿಸಿಟಿವಿ ಅಳವಡಿಕೆ ಮಾಡಿದ್ರು. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುಧೋಳ ನಂಟಿದೆ ಎನ್ನಲಾಗ್ತಾ ಇದೆ. ಸಹಕಾರಿ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ 2022ರಲ್ಲಿ 10 ಲಕ್ಷ ಹಣ ವರ್ಗಾವಣೆಯಾಗಿದೆ. ಓಂಕಾರ್ ಸಹಕಾರಿ ಬ್ಯಾಂಕ್ನಿಂದ ಹಣ ಟ್ರಾನ್ಸ್ಫರ್ ಆಗಿದೆ ಎನ್ನಲಾಗ್ತಾ ಇದೆ. ಓಂಕಾರ ಸೌಹಾರ್ದ ಸಹಕಾರಿ ಬ್ಯಾಂಕ್ನಿಂದ ರನ್ಯಾಗೆ ಹಣ ವರ್ಗಾವಣೆಯಾಗಿಲ್ಲ ಎಂದು ಬ್ಯಾಂಕ್ ಮ್ಯಾನೇಜರ್ ಸ್ಪಷ್ಟನೆ ನೀಡಿದ್ದಾರೆ. ಟಿವಿ9 ಜೊತೆಗೆ ಮಾತನಾಡಿದ ವೆಂಕಟೇಶ್, ತನಿಖಾ ಅಧಿಕಾರಿಗಳು ಉಲ್ಲೇಖಿಸಿದ ಓಂಕಾರ ಸಹಕಾರಿ ಬ್ಯಾಂಕ್ ಯಲಹಂಕದ್ದು. ಮುಧೋಳ ಓಂಕಾರ ಬ್ಯಾಂಕ್ಗೆ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ. ರನ್ಯಾ ರಾವ್ ಜಾಮೀನು ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ನಾಳೆ ವಿಚಾರಣೆ ನಡೆಸಲಿದೆ. ವಿಧಾನಸಭೆಯಲ್ಲೂ ನಟಿ ರನ್ಯಾ ರಾವ್ ಚಿನ್ನದ ಪ್ರಕರಣ ಸದ್ದು ಮಾಡಿದೆ. ಅಕ್ರಮ ಚಿನ್ನ ಸಾಗಣೆ ವಿಷಯದ ಚರ್ಚೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನಿಲುವಳಿ ಸೂಚನೆ ಮಂಡಿಸಿದ್ರು. ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆಗೆ ನಿಯಮ 60ರ ಅಡಿ ಚರ್ಚೆಗೆ ಪ್ರಸ್ತಾಪಿಸಿದ್ರು. ರನ್ಯಾ ಪ್ರಕರಣದಲ್ಲಿ ಯಾವ ಮಂತ್ರಿಯೂ ಭಾಗಿಯಾಗಿಲ್ಲ ಎಂಬ ಡಿಕೆ ಹೇಳಿಕೆಗೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ತನಿಖೆಗೂ ಮುನ್ನವೇ ಕ್ಲೀನ್ ಚಿಟ್ ಕೊಟ್ಟರೆ ಹೇಗೆ, ತನಿಖಾ ಸಂಸ್ಥೆ ಕ್ಲೀನ್ ಚಿಟ್ ಕೊಡಬೇಕು ಅಂತ ಕಿಡಿಕಾರಿದ್ದಾರೆ. ರನ್ಯಾ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಪೊಲೀಸ್ ಜೀಪ್ನಲ್ಲೇ ಮನೆಗೆ ತಂದು ಬಿಡ್ತಾ ಇದ್ರಂತೆ. ಯಾರು ತಪ್ಪು ಮಾಡಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರ ಇವತ್ತು ತಪ್ಪಿತಸ್ಥರ ಸ್ಥಾನದಲ್ಲಿದೆ. ಈಗಾಗಲೇ ಈ ತನಿಖೆ ಸಿಬಿಐಗೆ ಹೋಗಿದೆ. ಅವರು ನಿಷ್ಪಕ್ಷವಾದಂಥ ತನಿಖೆ ಮಾಡಲಿ. ಯಾರು ಏರ್ಪೋರ್ಟ್ ಯಾರ ಕಂಟ್ರೋಲ್ನಲ್ಲಿದೆ ಎಂದು ಪ್ರಶ್ನಿಸಿ ಅಶೋಕ್ಗೆ ಸಚಿವ ಸಂತೋಷ್ ಲಾಡ್ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ತಪ್ಪಿತಸ್ಥ ಸ್ಥಾನದಲ್ಲಿದೆ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಲಾಡ್, ಏರ್ಪೋರ್ಟ್ನಲ್ಲಿ ಎಲ್ಲರೂ ಮಲಗಿದ್ರಾ, ಏರ್ಪೋರ್ಟ್ ಒಳಗಡೆ ಚಿನ್ನ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ರನ್ಯಾ ರಾವ್ ಹಿಂದೆ ಸಚಿವರ ಬಲ ಇದೆ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ರನ್ಯಾ ರಾವ್ ಹಿರಿಯ ಪೊಲೀಸ್ ಅಧಿಕಾರಿ ಮಗಳು. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ. ರನ್ಯಾ ರಾವ್ ಕೇಸ್ನಲ್ಲಿ ಯಾವ ಸಚಿವರಿದ್ದಾರೆ ಎಂದು ವಿಜೇಂದ್ರ ಹೇಳಲಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ದುಬೈನಲ್ಲಿ ವಿಜೇಂದ್ರರದ್ದು ಸಾಕಷ್ಟು ದುಡ್ಡಿದೆ ಅಂತ ಯತ್ನಾಳ್ ಹೇಳ್ತಾರೆ. ಸಚಿವರ ಬಗ್ಗೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ ಅಂತ ಕಿಡಿಕಾರಿದ್ದಾರೆ. ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸಚಿವರ ಪ್ರಭಾವ ಆರೋಪಕ್ಕೆ ಶಾಸಕ ರಿಜ್ವಾನ್ ಅರ್ಷದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವರ ಪ್ರಭಾವ ಆಗಿರುವ ಬಗ್ಗೆ ಸುಮ್ಮನೆ ಆರೋಪಿಸೋದು ಬೇಡ. ಸಿಬಿಐ ವರದಿ ಬಂದ ಮೇಲೆ ಯಾರ ತಪ್ಪಿದೆ ಅನ್ನೋದು ಗೊತ್ತಾಗುತ್ತೆ ಅಂದರು.
ಬೆಂಗಳೂರಿನಲ್ಲಿ ಚಿನ್ನಾಭರಣ ಪ್ರದರ್ಶನ ಮೇಳಗಳಲ್ಲಿ ಕಳ್ಳಿ ಕೈಚಳಕ ತೋರಿದ್ದಾಳೆ. ರಾಜಾಜಿನಗರದ ಹೋಟೆಲ್ನಲ್ಲಿ ನಡೆದ ಆಭರಣ ಪ್ರದರ್ಶನದ ಮೇಳದಲ್ಲಿ ಡೈಮಂಡ್ ಬ್ರೇಸ್ಲೈಟ್ ಚಿನ್ನದ ಬಳೆಗಳನ್ನು ಕಳ್ಳತನ ಮಾಡಿದ್ದಾಳೆ. ಸದ್ಯ ಆರೋಪಿಯಿಂದ 8 ಲಕ್ಷ ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಗೋಲ್ಡ್ ಕಂಪನಿಯ ಮೋಸದ ಜಾಲಕ್ಕೆ ಸಿಲುಕಿ ವ್ಯಕ್ತಿಯೊಬ್ಬರು ಚಿನ್ನ ಕಳೆದುಕೊಂಡಿದ್ದಾರೆ. ಅನಘಾ ಗೋಲ್ಡ್ ಕಂಪನಿ ಅಡವಿಟ್ಟ ಚಿನ್ನ ಕೊಡದೆ ಸಿದ್ದಲಿಂಗ ಸ್ವಾಮಿ ಎಂಬುವವರಿಗೆ ಸತಾಯಿಸ್ತಾ ಇದೆ. ಇದರಿಂದ ಬೇಸತ್ತ ಸಿದ್ದಲಿಂಗ ಸ್ವಾಮಿ ಬಳವಳ್ಳಿ ಗ್ರಾಮಾಂತರ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇಬ್ಬರು ಖದೀಮರನ್ನ ಅರೆಸ್ಟ್ ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ದಾವಣಗೆರೆಯಲ್ಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಖದೀಮರನ್ನ ಅರೆಸ್ಟ್ ಮಾಡಿದ್ದಾರೆ. ಹದಡಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಈ ಒಂದು ಪ್ರಕರಣವನ್ನು ಭೇದಿಸಲಾಗಿದೆ. ಇನ್ನು ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಬೈಕ್ನಲ್ಲಿ ಬರ್ತಾ ಇದ್ದಂತಹ ಕಳ್ಳರು ಸರಗಳ್ಳತನವನ್ನ ಮಾಡ್ತಾ ಇದ್ರು. ಇದು ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸರಗಳ್ಳತನ ಮಾಡ್ತಾ ಇದ್ದ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಮೂಲದ ಇಬ್ಬರು ಕಳ್ಳರು ಅನ್ನೋದು ಗೊತ್ತಾಗಿದೆ. ಗಮನಿಸ್ತಾ ಇದ್ದೀರಿ, ಇವರೇ ಬಂಧಿತ ಇಬ್ಬರು ಆರೋಪಿಗಳು. ಇಲ್ಲಿ ಸರ್ಕಾರದ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅನ್ನೋದು ತಿಳಿದು ಬರ್ತಾ ಇದೆ. ಏಕೆಂದರೆ ನೀರಿನಲ್ಲಿ ಸ್ನಾನ ಮಾಡಬಾರ್ದು, ಇದರಿಂದ ತೊಂದರೆ ಆಗುತ್ತೆ, ಸೋಪ್ಗಳನ್ನು ಬಳಸಬಾರ್ದು ಅನ್ನುವಂಥ ಮಾತನ್ನು ಸರ್ಕಾರ ಹೇಳಿತ್ತು, ಆದೇಶವನ್ನು ನೀಡಿತ್ತು. ಆದರೂ ಕೂಡ ಇದಕ್ಕೆ ಕ್ಯಾರಿ ಎಂದೇ ಸೋಪನ್ನು ಬಳಸಲಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಶಂಭೂರಿನಲ್ಲಿ ರಾಜಕೀಯ ಗುದ್ದಾಟಕ್ಕೆ ಕಾರಣಿಕ ದೈವದ ನೇಮೋತ್ಸವವೇ ಸ್ಥಗಿತವಾಗಿದೆ. ಗ್ರಾಮಸ್ಥರು ಮತ್ತು ಮನೆತನಗಳ ನಡುವಿನ ತಿಕ್ಕಾಟದಿಂದಾಗಿ ಮುಂಡಿತ್ತಾಯ ವೈದ್ಯನಾಥ ದೈವದ ನೇಮೋತ್ಸವ ನಿಂತು ಹೋಗಿದೆ. ಪ್ರಧಾನಿ ಮೋದಿ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆಗಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಕೂಡಲೇ ಕೆಂಪು ಮೆಣಸಿನಕಾಯಿಗೆ ಪಿಡಿಪಿ ದರ ನಿಗದಿ ಮಾಡಿ ಅಂತ ಕೋರಿದ್ದಾರೆ. ವಿಧಾನಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರ ಗದ್ದಲವನ್ನು ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ನ ಎಷ್ಟು ಶಾಸಕರು, ಮಾಜಿ ಶಾಸಕರ ಮಕ್ಕಳು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಸದಸ್ಯರಾಗಿದ್ದಾರೆ, ಚರ್ಚೆ ಆಗಲಿ ಅಂತ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಆಗ್ರಹಿಸಿದ್ರು. ಈ ವೇಳೆ ಎಷ್ಟು ಜನ ಬಿಜೆಪಿ ಶಾಸಕರ ಮಕ್ಕಳು, ಶಾಸಕರು ಸಂಸದರಾಗಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಚರ್ಚೆ ಆಗಲಿ ಅಂತ ನರೇಂದ್ರ ಸ್ವಾಮಿ ಮರುಪ್ರಶ್ನಿಸಿದ್ರು. ಡಿಕೆ ಅಧ್ಯಕ್ಷರಾದ ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ಗೂ ಯಾವುದೇ ವ್ಯತ್ಯಾಸ ಇಲ್ಲದಂತಾಗಿದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸರ್ಕಾರದ ದುಡ್ಡನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುತ್ತಾರೆ, ಬೇಕಾದ್ರೆ ಕಾಂಗ್ರೆಸ್ನವರು ರಸ್ತೆಯಲ್ಲಿ ಭಿಕ್ಷೆ ಬೇಡಿ ಹಣ ಕೊಡ್ಲಿ ಅಂದಿದ್ದಾರೆ. ಲೋಕಸಭೆಯಲ್ಲಿ ಹೊಸ ವಲಸೆ ಮತ್ತು ವಿದೇಶಿಗರ ಮಸೂದೆ ಮಂಡಿಸಲಾಗಿದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಹೊಸ ಮಸೂದೆಯನ್ನು ಮಂಡಿಸಿದ್ದಾರೆ. ಹೊಸ ಮಸೂದೆ ಪ್ರಕಾರ ಭದ್ರತಾ ಹಿತದೃಷ್ಟಿಯಿಂದ ವಿದೇಶಿಗರಿಗೆ ವೀಸಾ ನಿರಾಕರಿಸಬಹುದಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಆಕ್ಷೇಪಾರ್ಹ ಹೇಳಿಕೆ ರಾಜ್ಯಸಭೆಯಲ್ಲಿ ಕೋಲಾಹಲ ಸೃಷ್ಟಿಸಿತ್ತು. ಇದರಿಂದ ರೊಚ್ಚಿಗೆದ್ದ ಬಿಜೆಪಿ ಸದಸ್ಯರು ಖರ್ಗೆ ವಿರುದ್ಧ ಕಿಡಿಕಾರಿದ್ರು. ಕೊನೆಗೆ ಆಕ್ಷೇಪಾರ್ಹ ಹೇಳಿಕೆಗೆ ಖರ್ಗೆ ಕ್ಷಮೆಯಾಚಿಸಿದ್ರು. ಅಮೆರಿಕ ಸರಕುಗಳಿಗೆ ಆಮದು ಸುಂಕ ಕಡಿತ ಬಗ್ಗೆ ಈವರೆಗೂ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಸುಂಕ ಕಡಿತಕ್ಕೆ ಭಾರತ ಒಪ್ಪಿದೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಗೆ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಭೇಟಿಗಾಗಿ ಮಾರಿಷಿಯಸ್ಗೆ ತೆರಳಿದ್ದಾರೆ. ಮಾರಿಷಸ್ ಪ್ರಧಾನಿ ನವಿಚಂದ್ರ ರಾಮಕುಲಂ ಆಹ್ವಾನದ ಮೇರೆಗೆ ಪೋರ್ಟ್ ಲೂಯಿಸ್ ಬಗ್ಗೆ ಬಂದಿಳಿದಿದ್ದಾರೆ. ಮಾರಿಷಸ್ ಸರ್ಕಾರದ 34 ಸಚಿವರು ಪ್ರಧಾನಿ ಅವರನ್ನ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು. ಉತ್ತರ ಪ್ರದೇಶದಲ್ಲಿ ಕ್ರಿಕೆಟ್ ಅಭಿಮಾನಿಯ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ನ್ಯೂಜಿಲೆಂಡ್ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೇವಲ 1 ರನ್ಗೆ ಔಟ್ ಆಗಿದ್ರು. ಇದರಿಂದ 14 ವರ್ಷದ ಪ್ರಿಯದರ್ಶನಿಗೆ ಆಘಾತವಾಗಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾಳೆ. ಕ್ರಿಕೆಟಿಗ ಯುಜವೇಂದ್ರ ಚಹಲ್ ಮತ್ತು ರೇಡಿಯೋ ಜಾಕಿ ಮಹಾವಶ್ಯ ಒಟ್ಟಾಗಿ ಕಾಣಿಸಿಕೊಂಡಿರುವ ಬಗ್ಗೆ ಚಹಲ್ನಿಂದ ದೂರವಾಗಿರುವ ಪತ್ನಿ ಧನಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆಯನ್ನ ದೂಷಿಸುವುದು ಯಾವಾಗಲೂ ಒಂದು ಫ್ಯಾಷನ್ ಆಗಿದೆ ಅಂತ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದಶಕದ ಹಿಂದೆ ಸ್ಯಾಂಡಲ್ವುಡ್ನಲ್ಲಿ ಸದ್ದು ಮಾಡಿದ್ದ ಹುಡುಗರು ಚಿತ್ರದಲ್ಲಿ ಅಭಿನಯಿಸಿದ್ದ ನಟಿ ಸದ್ದಿಲ್ಲದೆ ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ತಂಗಿಯಾಗಿ ನಟಿಸಿದ್ದ ಅಭಿನಯ ಸ್ನೇಹಿತನ ಜೊತೆ ಎಂಗೇಜ್ ಆಗಿದ್ದಾರೆ. ಮಾತು ಬಾರದ ಕಿವಿ ಕೇಳಿಸಿದ ನಟಿಯ 15 ವರ್ಷಗಳ ಪ್ರೀತಿಗೆ ನಿಶ್ಚಿತಾರ್ಥ ಎಂಬ ಮುದ್ರೆ ಬಿದ್ದಿದೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮೊರೆ ಹೋಗಿದ್ದಾರೆ. ಮಾಸ್ಕ್ ಧರಿಸಿ ತಲೆಗೆ ದುಪ್ಪಟ್ಟ ಹಾಕಿ ದೇವರ ದರ್ಶನ ಪಡೆದಿದ್ದಾರೆ. ಸಂತಾನ ಭಾಗ್ಯಕ್ಕೋಸ್ಕರ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗ್ತಿದೆ.